ಸರ್, ಈ ಭಾಗದಲ್ಲಿರೋ ಸಮಸ್ಯೆಗಳಿಗೆ ಗೊತ್ತು, ನೀವು ಅದನ್ನೇ ಹೇಳಿ. ಶ್ರೀಮಂತರ ಜೊತೆ ಬಡವರು ಗೆಲ್ಲೋದಕ್ಕೆ ಕಷ್ಟ ಅಂತ ಹೇಳ್ತಾರೆ ದಾವಣಗೆರೆ ಕ್ಷೇತ್ರದಲ್ಲಿ. ಅದಕ್ಕೆ ಹೇಳಿ ನೀವು. ಒಂದು ರಾತ್ರಿಯಲ್ಲಿ ಚೇಂಜ್ ಆಗುತ್ತೆ ಅಂತಾರೆ, ಅದಕ್ಕೆ ನೀವೇನು ಹೇಳ್ತೀರಾ? ನಿಜ ನಿಜ. ಇಲ್ಲಿಯ ತನಕ ಆ ಥರ ನಡೀತಾ ಆಗಿರೋದು ಅದೇ ರೀತಿ. ಈಗ ನಡೆಯಲ್ಲ ಅಂತ ಈಗ ಜನ ಎಚ್ಚೆತ್ತುಕೊಂಡಿದ್ದಾರೆ. ಒಬ್ಬ ಬಡ ಕುಟುಂಬದವರಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟನ್ನು ಕೊಟ್ಟಿದೆ. ಇವತ್ತು ಮನೆ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಮತದಾರರು ಕಾರ್ಯಕರ್ತರಾಗಿ ಬದಲಾವಣೆಯಾಗಿದ್ದಾರೆ. 100ಕ್ಕೆ 100 ಶ್ರೀನಿವಾಸ್ ದಾಸಕರಿಯಪ್ಪನವರು ಆರಿಸಿ ಬರೋದರಲ್ಲಿ ಅನುಮಾನವೇ ಇಲ್ಲ. ಇಲ್ಲಿ ಒಬ್ಬ ಬಡ ಅಭ್ಯರ್ಥಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ದಿನಗೂಲಿ ಕಾರ್ಮಿಕನ ಮಗ ಶ್ರೀನಿವಾಸ್ ದಾಸಕರಿಯಪ್ಪನವರು ಸ್ಪರ್ಧಿಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ದೊಡ್ಡ ಅಂತರದ ಗೆಲುವನ್ನು ಈ ಸರಿ ಈ ದಕ್ಷಿಣ ಕ್ಷೇತ್ರದಲ್ಲಿ ನಡೀತಿದೆ. ಅವರನ್ನ ಶಾಸಕರನ್ನಾಗಿ ಚುನಾಯಿಸೋದ್ರ ಮೂಲಕ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಸುನಾಮಿಯ ರೀತಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮನೆ ಮನೆಗೂ ಭೇಟಿ ನೀಡಿ ಇವತ್ತು ಮತ ಯಾಚಿಸ್ತಿದ್ದಾರೆ. ಇವತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ನಿಶ್ಚಿತ. ಈ ಸರಿ ಎಷ್ಟು ಮತ ಅಂತರದಲ್ಲಿ ಗೆಲ್ತಾರೆ? ಸುಮಾರು ಭಾಳ ದೊಡ್ಡ ಅಂತರದಲ್ಲಿ ಒಬ್ಬ ಬಡ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪನವರು ದೊಡ್ಡ ಅಂತರದಿಂದ ಗೆಲುವು ಸಾಧಿಸ್ತಾರೆ. ಸರ್, ಒಂಚೂರು ಮಾತಾಡ್ಸಿ ಸರ್. ಯಾರು ಬನ್ನಿಮ್ಮ, ಬಾಮ ಇಲ್ಲಿ. ಅಮ್ಮ, ತಾಯಿ ಬಾ, ತಾಯಿ ಮಾತಾಡು ಇಲ್ಲಿ ಬಾ. ಮಂದಿ ಅಷ್ಟೇ ಇರೋದು. ಮನೆಗೆ